ಹಲೋ ಎವ್ರಿವನ್. ಇವತ್ತಿನ ಕಾನ್ಸೆಪ್ಟ್ ಏನಂತ ಅಂದರೆ ವ್ಯಾಲ್ಯೂಯೇಷನ್ ಆಫ್ ಇಂಟ್ಯಾಂಜಿಬಲ್ ಅಸೆಟ್ಸ್. ಸೊ ಫಸ್ಟ್ ಇಂಟ್ಯಾಂಜಿಬಲ್ ಅಸೆಟ್ಸಲ್ಲಿ ಯಾವುದನ್ನು ವ್ಯಾಲ್ಯೂಯೇಷನ್ ಮಾಡ್ತೀವಿ ಅಂತ ಅಂದರೆ ಗುಡ್ ವಿಲ್. ಸೊ ಆಲ್ರೆಡಿ ನಮಗೆ ಗುಡ್ ವಿಲ್ ಅಂತ ಅಂದರೆ ಗೊತ್ತೇ ಇದೆ, ಯಾಕಂದರೆ ಫಸ್ಟ್ ಪಿ ಸಿ ಸೆಕೆಂಡ್ ಪಿ ಸಿಯಿಂದ ಗುಡ್ ವಿಲ್ ಅಂತ ಅಂದ್ರೇನು, ಗುಡ್ ವಿಲ್ ಅನ್ನೋದ್ರ ಬಗ್ಗೆ ನಾವು ಪ್ರಾಬ್ಲಮ್ಸ್ನ ಮಾಡ್ತಾನೆ ಇದ್ದೀವಿ. ಸೊ ಇಲ್ಲಿ ಈ ಒಂದು ಚಾಪ್ಟರಲ್ಲಿ ವ್ಯಾಲ್ಯೂಯೇಷನ್ ಆಫ್ ಗುಡ್ ವಿಲ್ ಅಂತ ಅಂದರೆ ಗುಡ್ ವಿಲ್ ವ್ಯಾಲ್ಯೂನ ನಾವು ಯಾವ ರೀತಿ ಡಿಸ್ಕ್ರೈಬ್ ಮಾಡ್ತೀವಿ ಅನ್ನೋದ್ರ ಬಗ್ಗೆ ಈ ಚಾಪ್ಟರಲ್ಲಿ ತಿಳ್ಕೊಳ್ಳೋಣ. ಫಸ್ಟ್ ಇಲ್ಲಿ ವ್ಯಾಲ್ಯೂಯೇಷನ್ ಆಫ್ ಗುಡ್ ವಿಲ್, ಐ ವಿಲ್ ಗಿವ್ ಒನ್ ಸಿಂಪಲ್ ಎಕ್ಸಾಮ್. ಸೊ ಗುಡ್ ವಿಲ್ನ ಯಾವ ರೀತಿ, ಆಲ್ರೆಡಿ ನಮಗೆ ಗುಡ್ ವಿಲ್ ಅಂದರೆ ಗೊತ್ತಿದೆ. ಗುಡ್ ವಿಲ್ ಈಸ್ ವಿಚ್ ಈಸ್ ರೆಪ್ರೆಸೆಂಟ್ ಕಂಪನಿ ರೆಪ್ಯುಟೇಷನ್, ನೇಮ್ ಆ್ಯಂಡ್ ಫೇಮ್. ಸೊ ಈ ಥರ. ಸೊ ಇಲ್ಲಿ ಗುಡ್ ವಿಲ್ ಏನಂತ ಅಂದರೆ ಒಂದು ಕಂಪನಿ ವ್ಯಾಲ್ಯೂನ ಇನ್ಕ್ರೀಸ್ ಮಾಡುತ್ತೆ. ಒಂದು ನೇಮ್ ಆಗಿರ್ಬೋದು, ಫೇಮ್ ಆಗಿರ್ಬೋದು, ಅಥವಾ ಕಂಪನಿ ರೆಪ್ಯುಟೇಷನ್ ಆಗಿರ್ಬೋದು, ಅಥವಾ ಮಾರ್ಕೆಟಲ್ಲಿ ಒಳ್ಳೆ ವ್ಯಾಲ್ಯೂ ಇದೆ ಅನ್ನೋದನ್ನು ನಾವು ಇಲ್ಲಿ ತೋರ್ಸೋಕ್ಕೆ ಗುಡ್ ವಿಲ್ನ ನಾವು ಡಿಸ್ಕ್ರೈಬ್ ಮಾಡ್ತೀವಿ. ಸೊ ಇಲ್ಲಿ ಏನಂತ ಅಂದರೆ ಫಸ್ಟ್ ಇಲ್ಲಿ 4 ಬಿಸ್ನೆಸ್ ಅಥವಾ ಕಂಪನಿ ಇದೆ. ಒಂದು ಎ ಬಿಸ್ನೆಸ್, ಬಿ ಆ್ಯಂಡ್ ಸಿ ಆ್ಯಂಡ್ ಡಿ. ಸೊ ಎಲ್ಲ ಒಂದು ಬಿಸ್ನೆಸ್ಸು ಕೂಡ ಮಾರ್ಕೆಟಲ್ಲಿ ರನ್ ಆಗ್ತಾ ಇರುತ್ತೆ ಆ್ಯಂಡ್ ಎಲ್ಲ ಕಂಪ್ನಿನೂ ಕೂಡ ಪ್ರಾಫಿಟ್ ಅರ್ನ್ ಮಾಡ್ತಾ ಇರುತ್ತೆ. ಸೊ ಇಲ್ಲಿ ಕಂಪೇರ್ ಮಾಡಿ ಎ ಬಿ ಸಿ ಡಿ ಅಂತ 4 ಕಂಪನಿ ಅಥವಾ ಬಿಸ್ನೆಸ್ ಇದೆ. ಸೊ ಇಲ್ಲಿ ಏನಂತಂದರೆ ನಾರ್ಮಲ್ ಪ್ರಾಫಿಟ್ ಎಲ್ಲ ಒಂದು ಬಿಸ್ನೆಸ್ಗೂ ಕೂಡ 1 ಲ್ಯಾಕ್ ರುಪೀಸ್ ಇದೆ. ಆ್ಯಂಡ್ ಎಕ್ಸ್ಟ್ರಾ ಎಷ್ಟು ಪ್ರಾಫಿಟ್ ಅಂತ ಅಂದರೆ ಎ ಬಿಸ್ನೆಸ್ಸು 4 ಲ್ಯಾಕ್ ಅರ್ನ್ ಮಾಡುತ್ತೆ ಪರ್ ಇಯರ್, ಆ್ಯಂಡ್ ಬಿ ಬಿಸ್ನೆಸ್ಸು 3 ಲ್ಯಾಕ್, ಆ್ಯಂಡ್ ಸಿ ಈಸ್ 2 ಲ್ಯಾಕ್, ಆ್ಯಂಡ್ ಡಿ ಈಸ್ 1 ಲ್ಯಾಕ್. ಸೊ ಇಲ್ಲಿ ಏನಂತಂದರೆ ಈ 3 ಕಂಪನಿ ಕೂಡ ಸ್ವಲ್ಪ ಹೋಲ್ಡ್ ಆಗಿರುತ್ತೆ, ಅಂದರೆ ಮಾರ್ಕೆಟಲ್ಲಿ ತುಂಬ ವರ್ಷದಿಂದ ಇರುತ್ತೆ. ಸೊ ಫಾರ್ ಎಕ್ಸಾಂಪಲ್ ಎ ಅನ್ನೋ ಕಂಪನಿ ಒಂದು 10 ಇಯರ್ಸಿಂದ ಇರುತ್ತೆ, ಇದು ಕೂಡ ಒಂದು 7-8 ಇಯರ್ಸಿಂದ, ಆ್ಯಂಡ್ ಇದು ಒಂದು 5 ಇಯರ್ಸಿಂದ. ಇದು ರೀಸೆಂಟ್ಲಿ ಸ್ಟಾರ್ಟ್ ಆಗಿರೋದು ಡಿ ಕಂಪನಿ. ಸೊ ಇದೆಷ್ಟು ಅಂತಂದರೆ 1 or 2 ಇಯರ್ಸಿಂದ ರನ್ ಆಗ್ತಾ ಇರುತ್ತೆ. ಸೊ ಇಲ್ಲೆಲ್ಲ ಕಂಪನಿನೂ ಪ್ರಾಫಿಟ್ ಅರ್ನ್ ಮಾಡುತ್ತೆ. ಆದರೆ ಎಕ್ಸ್ಟ್ರಾ ಪ್ರಾಫಿಟ್ ಯಾಕೆ ಅರ್ನ್ ಮಾಡುತ್ತೆ ಅಂದರೆ, ಸೊ ಈ ಕಂಪನಿ ಸ್ಟಾರ್ಟ್ ಆಗಿ 10 ಇಯರ್ಸ್ ಆಗಿದೆ. ಸೊ 10 ಇಯರ್ಸಿಂದ ಒಂದು ಒಳ್ಳೆ ಕ್ವಾಲಿಟಿ ಆಫ್ ಪ್ರಾಡಕ್ಟ್ ಆಗಿರ್ಬೋದು, ಆ್ಯಂಡ್ ಕಸ್ಟಮರ್ ಅಟ್ರಾಕ್ಷನ್ ಆಗಿರ್ಬೋದು, ಒಂದು ಎಫಿಷಿಯೆಂಟ್ ಮ್ಯಾನೇಜ್ಮೆಂಟ್ ಆಗಿರ್ಬೋದು, ಎಲ್ಲನೂ ಚೆನ್ನಾಗಿರುತ್ತೆ. ಮತ್ತು ಕಸ್ಟಮರ್ಗೆ ಆಲ್ರೆಡಿ ತುಂಬ ಚೆನ್ನಾಗಿ ಗೊತ್ತಿರುತ್ತೆ ಮಾರ್ಕೆಟಲ್ಲಿ ಯಾವುದು ತುಂಬ ವರ್ಷದಿಂದ ರನ್ ಆಗ್ತಿದೆ, ಆ್ಯಂಡ್ ದೇ ಆರ್ ಪ್ರೊವೈಡಿಂಗ್ ವೆರಿ ಗುಡ್ ಕ್ವಾಲಿಟಿ ಗೂಡ್ಸ್ ಆ್ಯಂಡ್ ಸರ್ವಿಸ್. ಸೊ ಹಾಗಾಗಿ ಏನಾಗುತ್ತೆ ಅಂದರೆ ಅದು ಎಕ್ಸ್ಟ್ರಾ ಒಂದು ಪ್ರಾಫಿಟ್ನ ಅರ್ನ್ ಮಾಡುತ್ತೆ. ಸೊ ಅದೇ ರೀತಿ ಬಿ ಬಿಸ್ನೆಸ್, ಅದು ಒಂದು 7-8 ಇಯರ್ಸ್ ಆಗೋ ಎಸ್ಟಾಬ್ಲಿಷ್ ಆಗಿರುತ್ತೆ. ಸೇಮ್ ಅದು ಒಂದು ಮಾರ್ಕೆಟಲ್ಲಿ ತುಂಬ ಪಾಪ್ಯುಲಾರಿಟಿ ಇಲ್ಲ ಅಂತಂದರೂ ಸ್ವಲ್ಪ ಪಾಪ್ಯುಲಾರಿಟಿ ಇರುತ್ತೆ. ಹಾಗೆ ಸಿ ಆ್ಯಂಡ್ ಡಿ ಏನಂತ ಅಂದರೆ ರೀಸೆಂಟಾಗಿ ಸ್ಟಾರ್ಟ್ ಆಗಿರುತ್ತೆ, 1 and 2 ಇಯರ್ಸ್ ಹಿಂದೆ ಸ್ಟಾರ್ಟ್ ಆಗಿರುತ್ತೆ. ಮಾರ್ಕೆಟಲ್ಲಿ ಯಾರಿಗೂ ಅಷ್ಟು ಜನಕ್ಕೆ ಆ ಒಂದು ಕಂಪನಿ ಬಗ್ಗೆ ಗೊತ್ತಿರಲ್ಲ. ಸೊ ಮತ್ತು ಇನ್ನೂ ಆ ಕಂಪನಿ ಮಾರ್ಕೆಟಲ್ಲಿ ಎಲ್ಲ ಕಸ್ಟಮರ್ನ ರೀಚ್ ಆಗೋಕ್ಕೆ ಟೈಮ್ ತೊಗೊಳುತ್ತೆ. ಮತ್ತು ಇನ್ನೂ ಒಳ್ಳೆ ಒಂದು ಪ್ರಾಡಕ್ಟ್ ಅಥವಾ ಸರ್ವಿಸ್ನ ಕೊಡ್ತಿದ್ರು ಕೂಡ ಅದು ಎಷ್ಟೋ ಕಸ್ಟಮರ್ಸ್ಗೆ ಗೊತ್ತಿರಲ್ಲ. ಸೊ ಹಾಗಾಗಿ ಏನಾಗುತ್ತೆ ಅಂದರೆ ಎಕ್ಸ್ಟ್ರಾ ಪ್ರಾಫಿಟ್ನ ಅರ್ನ್ ಮಾಡಲ್ಲ. ಸೊ ಇಲ್ಲಿ ನಾವು ವ್ಯಾಲ್ಯೂಯೇಷನ್ ಆಫ್ ಗುಡ್ ವಿಲಲ್ಲಿ ಈ ಎಕ್ಸ್ಟ್ರಾ ಪ್ರಾಫಿಟ್ ಏನಿರುತ್ತೆ ಅದನ್ನು ನಾವು ಸೂಪರ್ ಪ್ರಾಫಿಟ್ ಅಂತ ಕರಿತೀವಿ. ಸೊ ಸೂಪರ್ ಪ್ರಾಫಿಟ್ ಅಂತ ಅಂದರೆ ಸೇಮ್ ಇಯರಲ್ಲಿ ನಾರ್ಮಲ್ ಪ್ರಾಫಿಟ್ಗಿಂತ ಎಕ್ಸ್ಟ್ರಾ ಏನು ಅರ್ನ್ ಮಾಡ್ತಾರಲ್ವ ಕಂಪನೀಸು, ಅದನ್ನು ಸೂಪರ್ ಪ್ರಾಫಿಟ್ ಅಂತೀವಿ. ಆ್ಯಂಡ್ ನಾರ್ಮಲಾಗಿ ಏನು ಪ್ರಾಫಿಟ್ ಅರ್ನ್ ಮಾಡ್ತಾರೆ ಅದನ್ನು ನಾರ್ಮಲ್ ಪ್ರಾಫಿಟ್ ಅಂತ ಕರಿತೀವಿ. ಸೊ ಇದ್ರ ಮೇಲೆ ನಾವು ವ್ಯಾಲ್ಯೂಯೇಷನ್ ಆಫ್ ಗುಡ್ ವಿಲ್ ಅಂದರೆ ಗುಡ್ ವಿಲ್ ವ್ಯಾಲ್ಯೂನ ನಾವು ಡಿಸ್ಕ್ರೈಬ್ ಮಾಡ್ತಾ ಹೋಗ್ತಾರೆ. ಸೊ ಇಲ್ಲಿ ಗುಡ್ ವಿಲ್ ವ್ಯಾಲ್ಯೂನ ಡಿಸ್ಕ್ರೈಬ್ ಮಾಡಬೇಕಾದ್ರೆ ಏನೇನಂತಂದರೆ ಒಂದು ಲೊಕೇಶನ್ ಆಗಿರ್ಬೋದು, ಅಥವಾ ಕ್ಯಾಪಿಟಲ್ಲು, ನೇಚರ್ ಆಫ್ ಬಿಸ್ನೆಸ್ ಆಗಿರ್ಬೋದು, ಪೇಟೆಂಟ್ ಆಗಿರ್ಬೋದು, ಕ್ವಾಲಿಟಿ ಆಫ್ ದ ಪ್ರಾಡಕ್ಟು, ಕಾಂಟ್ರಾಕ್ಟು, ಮತ್ತು ಸಖತ್ತಾಗಿ ಎಫಿಷಿಯೆಂಟ್ ಮ್ಯಾನೇಜ್ಮೆಂಟ್ ಆಗಿರ್ಬೋದು. ಸೊ ಇದನ್ನೆಲ್ಲನೂ ಕೂಡ ಕನ್ಸಿಡರ್ ಮಾಡ್ತೀವಿ. ಸೊ ಇಲ್ಲಿ ಏನಂತ ಅಂದರೆ ಇದೆಲ್ಲನೂ ತುಂಬ ಎಫೆಕ್ಟಿವ್ ಆಗಿ ಆಗ್ತಾ ಇರಲ್ಲ. ಯಾವುದು ಅಂತ ಅಂದರೆ ರೀಸೆಂಟಾಗಿ ಈಗ ಫಾರ್ ಎಕ್ಸಾಂಪಲ್ ಸಿ ಬಿಸ್ನೆಸ್ ಮತ್ತು ಡಿ ಬಿಸ್ನೆಸ್ಸಲ್ಲಿ ಇದೆಲ್ಲ ಒಂದು ಫ್ಯಾಕ್ಟರ್ಸು ಎಫೆಕ್ಟ್ ಆಗ್ತಾ ಇರಲಿಲ್ಲ. ಹಾಗಾಗಿ ಅದು ಏನಾಗುತ್ತೆ ಅಂದರೆ ಮಾರ್ಕೆಟಲ್ಲಿ ಸ್ಪ್ರೆಡ್ ಆಗೋಕ್ಕೆ ಅಥವಾ ಕಸ್ಟಮರ್ನ ರೀಚ್ ಆಗೋಕ್ಕೆ ಇಟ್ಸ್ ಟೇಕ್ ಅ ಟೈಮ್. ಸೊ ಈ ರೀತಿ ನಾವು ಒಂದು ವ್ಯಾಲ್ಯೂಯೇಷನ್ ಆಫ್ ಗುಡ್ ವಿಲ್ನ ಡಿಸ್ಕ್ರೈಬ್ ಮಾಡ್ತಾ ಹೋಗ್ತೀವಿ. ಅದಾದಮೇಲೆ ಗುಡ್ ವಿಲ್ ಅಂದರೆ ಏನು, ಕಂಪ್ಲೀಟ್ ಮೀನಿಂಗ್ ಆ್ಯಂಡ್ ಡೆಫಿನೇಷನ್ನ ನೋಡೋಣ. ಸೊ ಇಲ್ಲಿ ಗುಡ್ ವಿಲ್ ಅಂತ ಅಂದರೆ ಮೀನಿಂಗ್ ಆಫ್ ಗುಡ್ ವಿಲ್. Goodwill is the extra saleable value attached to an established and prosperous business over and above the intrinsic value of its net assets. ಇಲ್ಲಿ ಏನಂತಂದರೆ ಗುಡ್ವಿಲ್ ಈಸ್ ದ ಸೇಲೆಬಲ್ ವ್ಯಾಲ್ಯೂ ಅಂದರೆ ನೀವು ಎಕ್ಸ್ಟ್ರಾ ಏನು ನಿಮ್ಮದು ಸೇಲ್ಸ್ ಆಗಿರ್ಬೋದು, ಸೊ ಅದೆಲ್ಲನೂ ಕೂಡ ನಿಮಗೆ ಈ ಕಂಪ್ನಿಲಿ ಎಕ್ಸ್ಟ್ರಾ ಸೇಲ್ಸ್ ಆಗ್ತಿದೆ ಅಂತ ಅಂದರೆ ಬಿಕಾಸ್ ಆಫ್ ಗುಡ್ವಿಲ್. ಯಾಕಂದರೆ ಗುಡ್ವಿಲ್ ಚೆನ್ನಾಗಿದ್ದಾಗ ಎಕ್ಸ್ಟ್ರಾ ಸೇಲ್ಸ್ ಆಗುತ್ತೆ ಮತ್ತು ಅದು ತುಂಬ ರಿಚ್ ಆಗಿರುತ್ತೆ ಆ ಕಂಪನಿ. ಸೊ ಹಾಗಾಗಿ ಇಲ್ಲಿ ಗುಡ್ವಿಲ್ ಈಸ್ ದ ಎಕ್ಸ್ಟ್ರಾ ಸೇಲೆಬಲ್ ವ್ಯಾಲ್ಯೂ ಅಟ್ಯಾಚ್ಡ್ ಟು an established and prosperous business over
ಆ್ಯಂಡ್ ಎಬೋವ್ ದ ಇಂಟ್ರಿನ್ಸಿಕ್ ವ್ಯಾಲ್ಯೂ ಆಫ್ ಇಟ್ಸ್ ನೆಟ್ ಅಸೆಟ್ಸ್. ಅದಾದಮೇಲೆ ಡೆಫಿನೇಷನ್ ಏನಂತ ಅಂದರೆ ದ ಗುಡ್ ವಿಲ್ ಈಸ್ ದ ಬೆನಿಫಿಟ್ ಆ್ಯಂಡ್ ಅಡ್ವಾಂಟೇಜಸ್ ಆಫ್ ಗುಡ್ ನೇಮ್, ರೆಪ್ಯುಟೇಷನ್ ಆ್ಯಂಡ್ ಕನೆಕ್ಷನ್ ಆಫ್ ಎ ಬಿಸ್ನೆಸ್. ಇಟ್ ಈಸ್ ದ ಅಟ್ರಾಕ್ಟಿವ್ ಫೋರ್ಸ್ ವಿಚ್ ಬ್ರಿಂಗ್ಸ್ ಇನ್ ದ ಕಸ್ಟಮರ್ಸ್. ಅಂದರೆ ಗುಡ್ ವಿಲ್ ಚೆನ್ನಾಗಿತ್ತು ಅಂದರೆ ನಮ್ಮ ಕಂಪನಿ ಗುಡ್ ವಿಲ್ ಚೆನ್ನಾಗಿತ್ತು ಅಂದರೆ ಅದು ಕಂಪನಿಗೆ ಬೆನಿಫಿಟ್ ಮತ್ತು ಅಡ್ವಾಂಟೇಜಸ್, ಒಂದು ಗುಡ್ ನೇಮು, ರೆಪ್ಯುಟೇಷನ್ ಆಗಿರ್ಬೋದು, ಅಥವಾ ಬೇರೆ ಬೇರೆ ಬಿಸ್ನೆಸ್ ಅಥವಾ ಕಸ್ಟಮರ್ಸ್ಗೆ ಕನೆಕ್ಟ್ ಮಾಡೋಕ್ಕೆ ಇದು ತುಂಬ ಹೆಲ್ಪ್ ಮಾಡುತ್ತೆ. ಆ್ಯಂಡ್ ಫ್ಯಾಕ್ಟರ್ಸ್ ಇನ್ಫ್ಲೂಯೆನ್ಸಿಂಗ್ ದ ವ್ಯಾಲ್ಯೂ ಆಫ್ ಗುಡ್ ವಿಲ್. ಸೊ ಗುಡ್ ವಿಲ್ ಚೆನ್ನಾಗಿರಬೇಕು ಅಥವಾ ಗುಡ್ ವಿಲ್ ಬಿಲ್ಡ್ ಆಗಬೇಕು ಅಂತಂದರೆ ಏನೇನು ಫ್ಯಾಕ್ಟರ್ಸು ಕನ್ಸಿಡರ್ ಆಗುತ್ತೆ ಅಂದರೆ ಒಂದು ಬಿಸ್ನೆಸ್ ಲೊಕೇಶನ್ ಆಗಿರ್ಬೋದು, ಕ್ಯಾಪಿಟಲ್ ಆ್ಯಂಡ್ ನೇಚರ್ ಆಫ್ ಬಿಸ್ನೆಸ್. ಸೊ ನೇಚರ್ ಆಫ್ ಬಿಸ್ನೆಸ್ ಮತ್ತು ಎಫಿಷಿಯೆಂಟ್ ಮ್ಯಾನೇಜ್ಮೆಂಟು, ಕಾಂಟ್ರಾಕ್ಟ್ ಆಗಿರ್ಬೋದು, ಪೇಟೆಂಟ್ ರೈಟು, ಕ್ವಾಲಿಟಿ ಆಫ್ ದ ಪ್ರಾಡಕ್ಟು ಆ್ಯಂಡ್ ಗೌರ್ನಮೆಂಟ್ ಪ್ಯಾಂಟ್ರಾಜ್. ಸೊ ಇದಿಷ್ಟು ಫ್ಯಾಕ್ಟರ್ಸು ಕೂಡ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಒಂದು ಕಂಪ್ನಿ ಗುಡ್ ವಿಲ್ ಚೆನ್ನಾಗಿ ರನ್ ಆಗ್ತಿದೆ ಅಂತಂದರೆ ಆ ಕಂಪ್ನಿಗೆ ಇದೆಲ್ಲ ಫ್ಯಾಕ್ಟರ್ಸು ತುಂಬ ಮ್ಯಾಟರ್ಸ್ ಆಗುತ್ತೆ. ಅದಾದಮೇಲೆ ನೆಕ್ಸ್ಟು ನಾವು ಟೈಪ್ಸ್ ಆಫ್ ಗುಡ್ ವಿಲ್ನ ನೋಡೋಣ. ಟೈಪ್ಸ್ ಆಫ್ ಗುಡ್ ವಿಲ್ಲಲ್ಲಿ ದೇರ್ ಆರ್ 2 ಟೈಪ್ಸ್ ಇದೆ. ಒನ್ ಈಸ್ ಪರ್ಚೇಸ್ಡ್ ಗುಡ್ ವಿಲ್ ಆ್ಯಂಡ್ ಅನದರ್ ಒನ್ ಈಸ್ ನಾನ್ ಪರ್ಚೇಸ್ಡ್ ಗುಡ್ ವಿಲ್. ಪರ್ಚೇಸ್ಡ್ ಗುಡ್ ವಿಲ್ ಅಂದರೆ ಏನು ಅಂತಂದರೆ ದಿಸ್ ಅರೈಸ್ ವೆನ್ ಎ ಬಿಸ್ನೆಸ್ ಎಂಟರ್ಪ್ರೈಸ್ ಈಸ್ ಪರ್ಚೇಸ್ಡ್ ಬೈ ಅನದರ್ ಬೈ ಪೇಯಿಂಗ್ ಎ ಪರ್ಚೇಸ್ ಪ್ರೈಸ್ ವಿಚ್ ಈಸ್ ಮೋರ್ ದೆನ್ ದ ವ್ಯಾಲ್ಯೂ ಆಫ್ ಅಸೆಟ್ಸ್. ಅಂದರೆ ಒನ್ ಪಾರ್ಟಿಯಿಂದ ಇನ್ನೊಂದು ಪಾರ್ಟಿ ಬಿಸ್ನೆಸ್ಸಲ್ಲಿ ಪರ್ಚೇಸ್ ಮಾಡುವಾಗ ಇದು ತುಂಬ ಎಫೆಕ್ಟ್ ಆಗುತ್ತೆ. ಸೊ ಇಲ್ಲಿ ಏನಂತ ಅಂದರೆ ಸಮ್ ಮೇನ್ ಫೀಚರ್ಸ್ ಆಫ್ ಪರ್ಚೇಸ್ಡ್ ಗುಡ್ ವಿಲ್. ಇಟ್ ಅರೈಸ್ ಓನ್ಲಿ ವೆನ್ ದೇರ್ ಈಸ್ ಎ ಪರ್ಚೇಸ್ ಆಫ್ ಎ ಬಿಸ್ನೆಸ್ ಫ್ರಮ್ ಒನ್ ಪಾರ್ಟಿ ಟು ಅನದರ್ ಪಾರ್ಟಿ. ಒಂದು ಪರ್ಸನಿಂದ ಇನ್ನೊಂದು ಪರ್ಸನ್ ಯಾವಾಗ ಬಿಸ್ನೆಸ್ನ ಪರ್ಚೇಸ್ ಮಾಡ್ತಿರ್ತಾರೆ ಆ ಟೈಮಲ್ಲಿ ಇದು ಎಫೆಕ್ಟ್ ಆಗುತ್ತೆ. ಆ್ಯಂಡ್ ಇಟ್ ಈಸ್ ರಿಫ್ಲೆಕ್ಟೆಡ್ ಬೈ ದ ಪರ್ಚೇಸ್ ಟ್ರಾನ್ಸಾಕ್ಷನ್ಸ್ ಆ್ಯಂಡ್ ಇಟ್ಸ್ ಕಾಸ್ಟ್ ಕುಡ್ ಬಿ ಡಿಪೆಂಡ್ ಅಪಾನ್ ದ ಫ್ಯೂಚರ್ ಮೇಂಟೈನಬಲ್ ಪ್ರಾಫಿಟ್ಸ್. ಅಂದರೆ ಇದು ಕಾಸ್ಟು ಮುಂದೆ ಫ್ಯೂಚರಲ್ಲಿ ಏನೇನು ಮೇಂಟೆನೆನ್ಸ್ ಅಥವಾ ಪ್ರಾಫಿಟ್ ಇರುತ್ತೋ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಆ್ಯಂಡ್ ಇಟ್ ಕ್ಯಾನ್ ಬಿ ಶೋನ್ ಇನ್ ದ asset side of the balance sheet in the books of accounts at the end of the financial year. ಸೊ ಪರ್ಚೇಸ್ ಗುಡ್ವಿಲ್ನ ನಾವು ಬ್ಯಾಲೆನ್ಸ್ ಶೀಟ್ನಲ್ಲಿ ಬರಿತೀವಿ. ಸೊ ಅಸೆಟ್ ಸೈಡು ಫಿಕ್ಸ್ಡ್ ಅಸೆಟಲ್ಲಿ ಇಂಟ್ಯಾಂಜಿಬಲ್ ಅಸೆಟ್ಸಲ್ಲಿ ಗುಡ್ವಿಲ್ ಅಂತ ರೆಕಾರ್ಡ್ ಮಾಡ್ತೀವಿ. ಅದು ಯಾವಾಗ ಅಂತ ಅಂದರೆ ಬಿಸ್ನೆಸ್ ಎಂಟರ್ಪ್ರೈಸಸ್ ಪರ್ಚೇಸ್ಡ್ ಬೈ ಅನದರ್ ಬೈ ಪೇಯಿಂಗ್ ಎ ಪರ್ಚೇಸ್ ಪ್ರೈಸ್. ಅಂದರೆ ಒಂದು ಬಿಸ್ನೆಸ್ ಇನ್ನೊಂದು ಬಿಸ್ನೆಸ್ನ ಪರ್ಚೇಸ್ ಮಾಡ್ತಿದೆ ಅನ್ನೋ ಟೈಮಲ್ಲಿ ಮಾತ್ರನೇ ಇದು ರೆಕಾರ್ಡ್ ಮಾಡ್ತಾ ಹೋಗ್ತೀವಿ. ಆಲ್ರೆಡಿ ನಾವು ಆ ಥರ ಪ್ರಾಬ್ಲಮ್ಸ್ ಎಲ್ಲ ತುಂಬ ಮಾಡಿರ್ತೀವಿ. ಆ್ಯಂಡ್ ನೆಕ್ಸ್ಟ್ ಒನ್ ಈಸ್ ನಾನ್ ಪರ್ಚೇಸ್ಡ್ ಗುಡ್ ವಿಲ್ ಅಂತ ಅಂದರೆ ನಾನ್ ಪರ್ಚೇಸ್ಡ್ ಗುಡ್ ವಿಲ್ ಈಸ್ ದ ವಿಚ್ ಈಸ್ ಜನರೇಟೆಡ್ ಡ್ಯೂ ಟು ವೇರಿಯಸ್ ಫ್ಯಾಕ್ಟರ್ಸ್ ಸಚ್ ಆಸ್ ಗುಡ್ ಲೊಕೇಶನ್, ಎಫಿಷಿಯೆಂಟ್ ಮ್ಯಾನೇಜ್ಮೆಂಟ್ ಆ್ಯಂಡ್ ಗುಡ್ ಕ್ವಾಲಿಟಿ ಪ್ರಾಡಕ್ಟ್ ಎಕ್ಸೆಟ್ರಾ. ಸೊ ಒಂದು ಪರ್ಚೇಸ್ಡ್ ಅಂತಂದರೆ ಒಂದು ಬಿಸ್ನೆಸ್ಸಿಂದ ಇನ್ನೊಂದು ಬಿಸ್ನೆಸ್, ಒಂದು ಪಾರ್ಟಿಯಿಂದ ಅನದರ್ ಪಾರ್ಟಿ ಪರ್ಚೇಸ್ ಮಾಡಬೇಕಾದ್ರೆ ಅದ್ರ ವ್ಯಾಲ್ಯೂ ಇನ್ಕ್ರೀಸ್ ಆಗುತ್ತೆ. ಇಲ್ಲಿ ನಾನು ಪರ್ಚೇಸ್ ಮಾಡೋದಂದರೆ ಬಿಸ್ನೆಸ್ನ ಪರ್ಚೇಸ್ ಮಾಡ್ತೇನೆ. ಸೊ ಆ ಒಂದು ಬಿಸ್ನೆಸ್ಸಿಂದನೇ ಒಂದು ಗುಡ್ ಲೊಕೇಶನ್ ಅಥವಾ ಎಫಿಷಿಯೆಂಟ್ ಮ್ಯಾನೇಜ್ಮೆಂಟ್, ಗುಡ್ ಕ್ವಾಲಿಟಿ ಪ್ರಾಡಕ್ಟಿಂದ ಇನ್ಕ್ರೀಸ್ ಆಗೋವಂಥದ್ದು ವ್ಯಾಲ್ಯೂ. ಸೊ ಇಟ್ ಈಸ್ ಇಂಟರ್ನಲಿ ಜನರೇಟೆಡ್, ನೋ ಕಾಸ್ಟ್ ಈಸ್ ಪ್ಲೇಸ್ಡ್ ಫಾರ್ ಇಟ್ ಆ್ಯಂಡ್ ಇಟ್ ಈಸ್ ನಾಟ್ ರಿಫ್ಲೆಕ್ಟೆಡ್ ಬೈ ಪರ್ಚೇಸ್ ಕನ್ಸಿಡರೇಷನ್. ಇಟ್ ಈಸ್ ನಾಟ್ ಶೋನ್ ಇನ್ ದ ಬ್ಯಾಲೆನ್ಸ್ ಶೀಟ್. ಸೊ ಇದು ನಾನ್ ಪರ್ಚೇಸ್ಡ್ ಗುಡ್ ವಿಲ್ಲಲ್ಲಿ ಮೇನ್ ಫೀಚರ್ಸ್. ಇದಾದಮೇಲೆ ಮೇನ್ ಇಂಪಾರ್ಟೆಂಟಾಗಿ ಮೆಥಡ್ಸ್ ಆಫ್ ವ್ಯಾಲ್ಯೂಯೇಷನ್ ಗುಡ್ ವಿಲ್ ನೋಡೋಣ, ಏನೇನು ಮೆಥಡ್ಸ್ ಇದೆ ಅಂತ. ಸೊ ಇಲ್ಲಿ ಮೆಥಡ್ಸ್ ಆಫ್ ವ್ಯಾಲ್ಯೂಯಿಂಗ್ ಗುಡ್ ವಿಲ್. ಸೊ ಟೋಟಲ್ ಎಷ್ಟು ಮೆಥಡ್ ಇದೆ ಅಂದರೆ 4 ಮೆಥಡ್ ಇದೆ. ಗುಡ್ ವಿಲ್ನ ನಾವು ವ್ಯಾಲ್ಯೂಯೇಷನ್ ಆಫ್ ಗುಡ್ ವಿಲ್ ಮಾಡುವಾಗ ಇಲ್ಲಿ 4 ಮೆಥಡ್ನ ನಾವು ಯೂಸ್ ಮಾಡ್ತೀವಿ. ಫಸ್ಟ್ ಒನ್ ಯಾವುದು ಅಂತಂದರೆ ಅವರೇಜ್ ಪ್ರಾಫಿಟ್ ಮೆಥಡ್, ಸೂಪರ್ ಪ್ರಾಫಿಟ್ ಮೆಥಡ್, ದೆನ್ ಕ್ಯಾಪಿಟಲೈಸೇಷನ್ ಮೆಥಡ್ ಆ್ಯಂಡ್ ಆ್ಯನ್ಯುಟಿ ಮೆಥಡ್. ಸೊ ಇಲ್ಲಿ ಅವರೇಜ್ ಪ್ರಾಫಿಟ್ ಮೆಥಡಲ್ಲಿ ಅಗೈನ್ 2 ಟೈಪ್ಸ್ ಇದೆ. ಒನ್ ಈಸ್ ಸಿಂಪಲ್ ಅವರೇಜ್ ಪ್ರಾಫಿಟ್ ಆ್ಯಂಡ್ ಸೆಕೆಂಡ್ ಒನ್ ಈಸ್ ವೆಯ್ಟೆಡ್ ಅವರೇಜ್ ಪ್ರಾಫಿಟ್. ನೆಕ್ಸ್ಟು ಕ್ಯಾಪಿಟಲೈಸೇಷನ್ ಮೆಥಡಲ್ಲಿ ಕ್ಯಾಪಿಟಲೈಸೇಷನ್ ಆಫ್ ಅವರೇಜ್ ಪ್ರಾಫಿಟ್ ಮೆಥಡ್ ಆ್ಯಂಡ್ ಕ್ಯಾಪಿಟಲೈಸೇಷನ್ ಆಫ್ ಸೂಪರ್ ಪ್ರಾಫಿಟ್ ಮೆಥಡ್ ಅಂತ ಅಗೇನ್ 2 ಟೈಪ್ಸ್ ಇದೆ. ಸೂಪರ್ ಪ್ರಾಫಿಟ್ ಮೆಥಡ್ ಮತ್ತು ಆ್ಯನ್ಯುಟಿ ಮೆಥಡಲ್ಲಿ ಯಾವ ಟೈಪ್ಸು ಬರಲ್ಲ. ಸೊ ಇದು ಮೆಥಡ್ಸ್ ಆಫ್ ವ್ಯಾಲ್ಯೂಯಿಂಗ್ ಗುಡ್ ವಿಲ್. ಸೊ ಇದ್ರ ಮೇಲೆ ನಾನು ನೆಕ್ಸ್ಟ್ ಕ್ಲಾಸಿಂದ ಪ್ರಾಬ್ಲಮ್ ಮತ್ತು ಫಾರ್ಮೆಟನ್ನು ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಸೊ ಇದಿಷ್ಟೂ ಕೂಡ ಥಿಯರಿ ಕಾನ್ಸೆಪ್ಟ್ ಅಬೌಟ್ ವ್ಯಾಲ್ಯೂಯೇಷನ್ ಆಫ್ ಗುಡ್ ವಿಲ್. ಆ್ಯಂಡ್ ನೀವು ನೆಕ್ಸ್ಟು ವೀಡಿಯೋಸ್ನ ನಾನು ಅಪ್ಲೋಡ್ ಮಾಡ್ತೀನಿ ವಿತ್ ಪ್ರಾಬ್ಲಮ್. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ. ಆ್ಯಂಡ್ ನೀವಿನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಡೂ ಸಬ್ಸ್ಕ್ರೈಬ್. ಆ್ಯಂಡ್ ಥ್ಯಾಂಕ್ ಯು ಫಾರ್ ಎವ್ರಿ ಒನ್.